ನಮಗೆ ಅರಿವಿಲ್ಲದೆ ನಾವು ಸೇವಿಸುವ ಆಹಾರ ವಿಷವಾಗಿ ಬದಲಾಗುವುದು ಎಚ್ಚರ. ವಿರುದ್ಧ ಆಹಾರಗಳು: 1. ಮೊಸರಿನೊಂದಿಗೆ ಹಾಲನ್ನು ಸೇವಿಸಬಾರದು. 2. ಹಾಲಿನೊಂದಿಗೆ ಉಪ್ಪನ್ನು ಸೇವಿಸಬಾರದು. 3. ಜೇನುತುಪ್ಪವನ್ನು ಬಿಸಿ ಮಾಡಿ ಸೇವಿಸಬಾರದು. 4. ಮೊಸರನ್ನು ಬಿಸಿ ಮಾಡಿ ಸೇವಿಸಬಾರದು. 5. ಉದ್ದಿನಬೇಳೆ ಜೊತೆಗೆ ಮೊಸರನ್ನು ಸೇವಿಸಬಾರದು. 6. ಬಾಳೆಹಣ್ಣು ತಿಂದ ತಕ್ಷಣ ನೀರನ್ನು ಕುಡಿಯಬಾರದು. 7. ಮಾವಿನ ಹಣ್ಣಿನ ಜೊತೆ ಮೊಸರನ್ನು ಒಟ್ಟಿಗೆ ಸೇವಿಸಬಾರದು. 8. ಜೇನುತುಪ್ಪ ತಿಂದ ನಂತರ ಬಿಸಿಯಾದ ನೀರನ್ನು ಸೇವಿಸಬಾರದು. 9. ಹಾಲಿನ ಜೊತೆಗೆ ಹುಳಿಯಾದ ಪದಾರ್ಥವನ್ನು ಸೇವಿಸಬಾರದು. 10. ಮೊಟ್ಟೆ ಮತ್ತು ಮಾಂಸದ ಜೊತೆಗೆ ಹಾಲನ್ನು ಸೇವಿಸಬಾರದು. 11. ಮಾವಿನ ಹಣ್ಣಿನೊಂದಿಗೆ ಹಾಲನ್ನು ಬೆರೆಸಿ ಸೇವಿಸಬಾರದು. 12. ಮೀನು ಮತ್ತು ಮಾಂಸದೊಂದಿಗೆ ಮೊಸರನ್ನು ಸೇವಿಸಬಾರದು. 13. ಮಾವಿನ ಜೊತೆ ಸೌತೆಕಾಯಿಯನ್ನು ಜೊತೆಯಲ್ಲಿ ಸೇವಿಸಬಾರದು. 14. ಬಿಸಿ ಚಹಾ ಅಥವಾ ಕಾಫಿ ಸೇವಿಸಿದ ತಕ್ಷಣ ತಣ್ಣೀರು ಸೇವಿಸಬಾರದು. 15. ಮುಂಜಾನೆ ಆಹಾರ ಸೇವನೆಯ ಜೊತೆಗೆ ಹಾಲನ್ನು ಸೇವಿಸಬಾರದು. 16. ಹಸಿರು ಚಹಾ ಮತ್ತು ಕಪ್ಪು ಚಹಾದೊಂದಿಗೆ ಹಾಲನ್ನು ಸೇರಿಸಿ ಕುಡಿಯಬಾರದು. 17. ಬಾಳೆಹಣ್ಣು ಒಣದ್ರಾಕ್ಷಿಯ ಜೊತೆಗೆ ಮೂಲಂಗಿಯನ್ನು ಸೇವಿಸುವುದರಿಂದ ಅನಾರೋಗ್ಯ ಉಂಟಾಗುತ್ತದೆ. 18. ತುಪ್ಪ ಮತ್ತು ಜೇನುತುಪ್ಪ ಸಮ ಪ್ರಮಾಣದಲ್ಲಿ ಬೆರೆಸುವುದರಿಂದ ಅತ್ಯಂತ ವಿಷಕಾರಿಯಾಗುತ್ತದೆ. 19. ಮಾವಿನ ಹಣ್ಣಿನ ಜೊತೆ ಕೋಕೋ-ಕೋಲಾ ಅಥವಾ ಪೆಪ್ಸಿಯೊಂದಿಗೆ ಸೇವಿಸುವುದರಿಂದ ಅದು ತುಂಬ ವಿಷಕಾರಿಯಾಗುತ್ತದೆ. 20. ಬಿಸಿ ನೀರಿನಲ್ಲಿ ಜೇನುತುಪ್ಪ ಬೆರೆಸಿ ಸೇವಿಸುವುದರಿಂದ ಅದು ದೇಹದಲ್ಲಿ ಹೆಚ್ಚು ವಿಷಕಾರಿ ಅಂಶವನ್ನು ಸೃಷ್ಟಿಸುತ್ತದೆ ಹಾಗೂ ಜೀರ್ಣಕ್ರಿಯೆಯ ಮೇಲೆ ಗಂಭೀರ ಪ್ರಮಾಣ ಬೀರುವುದು. ಅಸಮತೋಲಿತ ಆಹಾರ ಕ್ರಮದಿಂದ ಅಲರ್ಜಿ, ಹುಚ್ಚುತನ, ಚರ್ಮದ ಕಾಯಿಲೆ, ಬಂಜಿತನ, ದೀರ್ಘಕಾಲ ಜೀರ್ಣಕ್ರಿಯೆಯ ತೊಂದರೆ ಹಾಗೂ ಇನ್ನಿತರ ಮಾರಣಾಂತಿಕ ರೋಗಗಳು ಸಹ ಕಾಡುತ್ತದೆ. ಆದ್ದರಿಂದ ಆದಷ್ಟು ಉತ್ತಮ ಸಂಯೋಜನೆ ಹಾಗೂ ಆರೋಗ್ಯಕ್ಕೆ ಹಿತವನ್ನು ಉಂಟು ಮಾಡುವ ಆಹಾರ ಸೇವನೆಯ ಕಡೆಗೆ ಹೆಚ್ಚಿನ ಗಮನ ನೀಡುವುದು ಉತ್ತಮ. ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಸ್ನೇಹಿತರೆ. ನೀವಿನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ದಯವಿಟ್ಟು ಈಗಲೇ ನಮ್ಮ MS ಯೂಸ್ಫುಲ್ ಮಾಹಿತಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಎಲ್ಲರಿಗೂ ಈ ಮಾಹಿತಿ ತಲುಪಲಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.